ಇನ್ನು ನಾನು ತಡ ಮಾಡುವುದಿಲ್ಲ. ನಿನ್ನನ್ನು ಬೇಗನೆ ಸಂಹರಿಸುತ್ತೇನೆ. ಈ ರಣರಂಗದಲ್ಲಿ ನಿನ್ನ ದುಷ್ಟ ದೇಹವನ್ನು ನಾಯಿ ನರಿಗಳು ಎಳೆಯುವಂತೆ ಮಾಡುತ್ತೇನೆ. ನಿನಗೊಂದು ಸಂತೋಷದ ವಾರ್ತೆ ಇದೆ.
ಅಂದರೆ ಆ ದಶಕಂಠನ ಸಂಹಾರವಾಯಿತೆ? ಇಲ್ಲ, ಆ ಕಾರ್ಯ ಇನ್ನೂ ಕೈಗೂಡಿಲ್ಲ. ಮತ್ತಾವ ಸಂತೋಷದ ಸುದ್ದಿ ಇದೆ? ಆ ರಾವಣನ ಸಂಹಾರ ಮಾತ್ರ ನನಗೆ ನಿಜವಾದ ಸಂತೋಷವನ್ನು ಉಂಟು ಮಾಡುತ್ತದೆ. ಸಂಹಾರವಾಗದಿದ್ದರೇನು? ಸಂಹಾರದ ಸಮಯ ಸನ್ನಿಹಿತವಾಗಿದೆ ಸೀತೆ. ಹಾಗಾದರೆ ನನ್ನ ಸ್ವಾಮಿಯ ಶರಾಘಾತದಿಂದ ಆ ದುರುಳ ರಾವಣ ತೀವ್ರವಾಗಿ ಗಾಯಗೊಂಡು ಮರಣಶಯ್ಯೆಯಲ್ಲಿರಬೇಕು. ಗಾಯಗೊಂಡದ್ದು ನಿಜ, ಆದರೆ ಅವನ ಪರಿಸ್ಥಿತಿ ತಿಳಿದಿಲ್ಲ. ಏಕೆಂದರೆ ಅವನು ಈಗ ರಣರಂಗದಲ್ಲಿಲ್ಲ. ಅಂದರೆ ಎಲ್ಲಿಗೆ ಹೋದ ತ್ರಿಜಟೆ? ರಾಮನ ಬಾಣದಿಂದ ಗಾಯಗೊಂಡು ಪ್ರಜ್ಞಾಶೂನ್ಯನಾದ ರಾವಣನನ್ನು ತನ್ನ ಸಾರಥಿ ರಥದ ಸಹಿತ ಕರೆದೊಯ್ದನಂತೆ. ಆದರೆ ಎಲ್ಲಿಗೆ ಎಂದು ಯಾರಿಗೂ ತಿಳಿದಿಲ್ಲ. ಪಲಾಯನ ಮಾಡಿದ ಆ ದುಷ್ಟನನ್ನು ನನ್ನ ಸ್ವಾಮಿ ಕೊಲ್ಲುವುದಿಲ್ಲ. ಅವನು ಮರಳಿ ರಣರಂಗಕ್ಕೆ ಬರದೆ ಅವನ ವಧೆಯಾಗುವುದಿಲ್ಲ. ನಿಜ ಸೀತೆ, ಅವನು ಮತ್ತೆ ರಣರಂಗಕ್ಕೆ ಬರಬೇಕು. ಬಂದೇ ಬರುತ್ತಾನೆ. ಖಂಡಿತ ರಾಮನಿಂದ ಹತನಾಗುತ್ತಾನೆ. ಯಾವಾಗ ಬರುತ್ತಾನೆ ತ್ರಿಜಟೆ? ಇನ್ನೆಷ್ಟು ಕಾಲ ನಾನು ಕಾಯಬೇಕು? ಈ ದುಃಖಕ್ಕೆ ಕೊನೆ ಎಂದು? ಎದೆಗೊಂದಬೇಡ ಸೀತೆ. ನಿನ್ನ ಇಷ್ಟು ಕಾಲದ ತಪಸ್ಸು ಖಂಡಿತ ಶುಭ ಫಲವನ್ನು ನೀಡುತ್ತದೆ. ಆ ರಾವಣ ಹೆಚ್ಚು ಕಾಲ ತಲೆಮರೆಸಿಕೊಂಡಿರಲು ಸಾಧ್ಯವಿಲ್ಲ. ಅವನು ಬಂದೇ ಬರುತ್ತಾನೆ. ಬರದಿದ್ದರೂ ವಾನರರು ಅವನನ್ನು ಹುಡುಕದೆ ಬಿಡುವುದಿಲ್ಲ. ನಾನೀಗ ಬರುತ್ತೇನೆ. ನಾನೆಲ್ಲಿದ್ದೇನೆ? ನಾನೆಲ್ಲಿದ್ದೇನೆ? ಇಲ್ಲಿಗೆ ನನ್ನನ್ನು ಕರೆತಂದವರು ಯಾರು? ಇದು ರಣರಂಗವಲ್ಲ, ಯುದ್ಧದ ಕೋಲಾಹಲವಿಲ್ಲ. ಇಲ್ಲಿಗೆ ಹೇಗೆ ಬಂದೆ? ಮಹಾಪ್ರಭು, ಚಿಂತಿಸಬೇಡಿ. ನೀವೀಗ ರಣರಂಗದಿಂದ ದೂರವಾದ ಸುರಕ್ಷಿತ ಸ್ಥಳದಲ್ಲಿರುವಿರಿ. ರಣರಂಗದಿಂದ ದೂರವೇ? ನನ್ನನ್ನು ಇಲ್ಲಿಗೇಕೆ ಕರೆದುಕೊಂಡು ಬಂದೆ ಸಾರಥಿ? ಪ್ರಭು, ಆ ರಾಮನ ಉಗ್ರ ಬಾಣಗಳಿಂದ ನೀವು ಪ್ರಜ್ಞಾಶೂನ್ಯರಾಗಿದ್ದೀರಿ. ನಿಮ್ಮ ಜೀವ ಉಳಿಸಬೇಕೆಂದು ನಾನು ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ಎಂಥ ಕೆಲಸ ಮಾಡಿದೆ ಸಾರಥಿ? ಶತ್ರುಗಳ ಮುಂದೆ ನಾನು ಹೇಡಿಯಂತೆ ಪಲಾಯನ ಮಾಡಿದೆ ಎಂದು ಭಾವಿಸುವಂತೆ ಮಾಡಿದೆಯಲ್ಲ. ನಾನೇನು ಕೈಲಾಗದವನೆಂದುಕೊಂಡೆಯಾ? ಪರಾಕ್ರಮ ಶೂನ್ಯನೆಂದುಕೊಂಡೆಯಾ? ಆ ರಾಮನ ಬಾಣಗಳಿಗೆ ಸುಲಭವಾಗಿ ಸಾಯುವನೆಂದುಕೊಂಡೆಯಾ? ಖಂಡಿತ ಇಲ್ಲ ಪ್ರಭು. ನಿಮ್ಮ ಶೌರ್ಯ ಪರಾಕ್ರಮಗಳ ಬಗ್ಗೆ ನನಗೆ ಕಿಂಚಿತ್ತೂ ಸಂಶಯವಿಲ್ಲ. ಆದರೆ ಪರಿಸ್ಥಿತಿ ಹಾಗಿತ್ತು. ಪ್ರಜ್ಞಾಶೂನ್ಯರಾದ ನೀವು ಆ ರಾಮ ಬಾಣಗಳಿಗೆ ಸುಲಭವಾಗಿ ಬಲಿಯಾಗಬಾರದೆಂದು ನಾನೇ ಹೀಗೆ ಮಾಡಿಬಿಟ್ಟೆ. ಯುದ್ಧವೆಂದ ಮೇಲೆ ಗಾಯಗೊಳ್ಳುವುದು, ಪ್ರಜ್ಞೆ ಕಳೆದುಕೊಳ್ಳುವುದು, ಕಡೆಗೆ ಪ್ರಾಣವನ್ನು ಬಿಡುವುದು ಸಹಜ. ಅದರ ಅರಿವಿಲ್ಲದೆ ನಾನು ಮೂರ್ಛೆಯಿಂದ ಎಚ್ಚೆತ್ತುಕೊಳ್ಳುವವರೆಗೂ ಕಾಯದೆ ಅನರ್ಥ ಮಾಡಿಬಿಟ್ಟೆ ಸಾರಥಿ. ನನ್ನ ಕೀರ್ತಿಗೆ ಕಳಂಕ ತಂದು ಬಿಟ್ಟೆ. ಕ್ಷಮಿಸಿ ಪ್ರಭು, ನನ್ನ ಉದ್ದೇಶ ಅದಾಗಿರಲಿಲ್ಲ.
ಅಲ್ಲ, ಆ ರಾಮನ ಮುಂದೆ, ಆ ವಾನರನ ಮುಂದೆ ನನ್ನ ಯೋಗ್ಯತೆ ಏನಾಗುವುದೆಂದು ಸ್ವಲ್ಪವೂ ಯೋಚಿಸಲಿಲ್ಲವೇ ಸಾರಥಿ? ನನ್ನ ಶತ್ರುವಿನ ಮುಂದೆಯೇ ನಾನು ರಣರಂಗವನ್ನು ಬಿಟ್ಟು ಬಂದರೆ ಅದರ ಅರ್ಥ ಏನೆಂದು ಗೊತ್ತೇ ನಿನಗೆ? ನನ್ನಿಂದ ಅಪರಾಧವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಪ್ರಭು. ಅಥವಾ ಶತ್ರುವಿನ ಪುರಸ್ಕಾರಕ್ಕೆ ಮರುಳಾಗಿ ಇಂತಹ ಕಾರ್ಯವನ್ನು ಮಾಡಲಿಲ್ಲ ತಾನೇ? ಇಲ್ಲ ಪ್ರಭು, ನಾನು ಅಂಥ ದ್ರೋಹಿ ಅಲ್ಲ. ಈಗ ತಡ ಮಾಡದೆ ನನ್ನನ್ನು ರಣರಂಗಕ್ಕೆ ಕರೆದುಕೊಂಡು ಹೋಗು. ನಿನಗೆ ಪ್ರಾಣ ಭಯವಿದ್ದರೆ ನನ್ನ ಕಣ್ಣೆದುರಿಂದ ತೊಲಗಿ ಹೋಗು. ಇಲ್ಲ ಪ್ರಭು, ನನಗೆ ಭಯವಿಲ್ಲ. ನಿಮ್ಮ ನಿಷ್ಠೆಯಲ್ಲಿ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ನಿಮ್ಮ ಆದೇಶವನ್ನು ನಾನು ಪಾಲಿಸುತ್ತೇನೆ. ಆದರೆ ನಾನು ಪ್ರಾಣ ರಕ್ಷಣೆಯ ಆತುರದಲ್ಲಿ ಹಾಗೆ ನಡೆದುಕೊಂಡೇನೆ ವಿನಃ ಬೇರೆ ಇನ್ನಾವ ದುರುದ್ದೇಶದಿಂದಲೂ ಇಲ್ಲ. ಜೊತೆಗೆ ಅಪಶಕನಗಳು ನಿಮಗೆ ಪ್ರಾಣಾಪಾಯವಿದೆ ಎಂದು ಸೂಚಿಸುತ್ತಿದ್ದವು. ಶಕುನಗಳಿಗೆ ಹೆದರಿ ಯುದ್ಧ ವಿಮುಖನಾಗುವ ಹಳ್ಳೆದೇವನಲ್ಲ ಈ ರಾವಣ. ಕೂಡಲೇ ರಥವನ್ನು ರಣರಂಗಕ್ಕೆ ಚಲಿಸು. ಅಪ್ಪಣೆ ಪ್ರಭು. ಮಹಾರಾಣಿಯವರಿಗೆ ಪ್ರಣಾಮಗಳು. ಸಖಿ, ಯುದ್ಧದ ವಾರ್ತೆ ಏನು? ನಮ್ಮ ಪ್ರಭುಗಳು ಕ್ಷೇಮದಿಂದಿರುವರಲ್ಲವೇ? ಅದು ತಿಳಿಯದು ಮಹಾರಾಣಿ. ಅಂದರೆ ಪ್ರಭುಗಳು ರಣರಂಗದಲ್ಲಿ ಇಲ್ಲವಂತೆ. ಮತ್ತೆಲ್ಲಿ ಹೋದರು? ರಾಮ ಬಾಣಗಳಿಂದ ಗಾಯಗೊಂಡು ಪ್ರಜ್ಞಾಶೂನ್ಯರಾದ ಅವರನ್ನು ಸಾರಥಿ ರಣರಂಗದಿಂದ ಕರೆದೊಯ್ದನಂತೆ. ಅಯ್ಯೋ, ಗಾಯಗೊಂಡವರನ್ನು ಅರಮನೆಗೆ ಕರೆತರದೆ ಆ ಸಾರಥಿ ಎಲ್ಲಿಗೆ ಕರೆದೊಯ್ದ? ನನಗೆ ಚಿಂತೆಯಾಗಿದೆ ಸಖಿ. ಅವರಿಗೆ ಈಗ ಉಪಚಾರದ ಅಗತ್ಯವಿದೆಯಲ್ಲವೇ? ಹೌದು ಮಹಾರಾಣಿ. ನೀನು ಹೋಗಿ ಪ್ರಭುಗಳು ಎಲ್ಲಿರುವರೆಂದು ತಿಳಿದು ಬಾ. ನಾನೇ ಅಲ್ಲಿಗೆ ಹೋಗಿ ಅವರಿಗೆ ಉಪಚಾರ ಮಾಡುತ್ತೇನೆ. ಹಾಗೆ ಆಗಲಿ ಮಹಾರಾಣಿ. ಪರಮೇಶ್ವರ, ದಯಮಾಡಿ ನನ್ನ ಸ್ವಾಮಿಯನ್ನು ರಕ್ಷಿಸು, ರಕ್ಷಿಸು ತಂದೆ. ಮಹಾಮುನಿ ಅಗಸ್ತ್ಯ, ಈ ದಶರಥ ಪುತ್ರ ರಾಮನ ಪ್ರಣಾಮಗಳನ್ನು ಸ್ವೀಕರಿಸಿ. ನಿಮ್ಮ ದರ್ಶನದಿಂದ ನಾನು ಪುನೀತನಾದೆ. ಹೇಳಿ, ನನ್ನಿಂದ ಏನಾಗಬೇಕು ಮುನೀಂದ್ರ? ಮಹಾಬಾಹು ರಾಮಚಂದ್ರ, ನಿನ್ನಿಂದ ಸೇವೆಯನ್ನು ಪಡೆಯಲು ಬರಲಿಲ್ಲ. ನನ್ನಿಂದ ನಿನಗೆ ಒಳಿತಾಗಲಿ ಎಂದು ಬಂದಿದ್ದೇನೆ. ಸನಾತನವಾದ ಒಂದು ರಹಸ್ಯ ಮಂತ್ರವನ್ನು ನಿನಗೆ ಉಪದೇಶಿಸಲು ಬಂದಿದ್ದೇನೆ. ಆ ಮಂತ್ರದ ಪುನಶ್ಚರಣೆಯಿಂದ ನೀನು ಯುದ್ಧದಲ್ಲಿ ಸಮಸ್ತ ಶತ್ರುಗಳನ್ನು ಜಯಿಸುವುದು ಸಾಧ್ಯವಾಗುತ್ತದೆ. ಮಹಾಮುನಿ, ತಮ್ಮ ಕಾರುಣ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ನಾನು ಉಪದೇಶಿಸುವ ಆ ರಹಸ್ಯ ಮಂತ್ರದ ಹೆಸರು ಆದಿತ್ಯ ಹೃದಯ. ಅದನ್ನು ಪಠಿಸುವುದರಿಂದ ಶತ್ರು ನಾಶವಲ್ಲದೆ ಪುಣ್ಯಲಾಭವೂ ಉಂಟಾಗುತ್ತದೆ. ಆ ಪರಮ ಪಾವನವಾದ ಮಂತ್ರವನ್ನು ಪಠಿಸುವುದರಿಂದ ಈ ನಿರ್ಣಾಯಕ ಯುದ್ಧದಲ್ಲಿ ಜಯ ಖಂಡಿತ ಸಾಧ್ಯವಾಗುತ್ತದೆ. ಧನ್ಯೋಸ್ಮಿ ಮುನೀಂದ್ರ, ಧನ್ಯೋಸ್ಮಿ. ಅಗಣಿತ ಕಿರಣಯುಕ್ತ, ಜ್ಞಾನ ಪ್ರದಾಯಕವಾದ, ಜ್ಯೋತಿ ಸ್ವರೂಪನಾದ, ಲೋಕಕ್ಕೆ ಬೆಳಕನ್ನು ನೀಡುವ ಆ ಭಾಸ್ಕರನನ್ನು ಆರಾಧಿಸುವ ಈ ಮಂತ್ರವನ್ನು ಧರಿಸುವ ಮತ್ತು ಸಿದ್ಧಿಸಿಕೊಳ್ಳುವ ಶಕ್ತಿ ಇರುವುದು ನಿನ್ನಂಥವರಲ್ಲಿ ಮಾತ್ರ ರಾಮಚಂದ್ರ. ಮುನೀಂದ್ರ, ನಾನು ಬೇಡದೆ ತಾವೇ ಸ್ವತಃ ಬಂದು ನನಗೆ ಕೃಪೆ ತೋರುತ್ತಿರುವುದು ನನ್ನ ಸೌಭಾಗ್ಯ. ತಮ್ಮ ಕೃಪೆಯಿಂದ ಲೋಕ ಕಲ್ಯಾಣದ ಕಾರ್ಯದಲ್ಲಿ ನನ್ನ ಕಿಂಚಿತ್ತು ಸೇವೆ ಸಲ್ಲಿಸಲು ಸಾಧ್ಯವಾಗುತ್ತಿದೆ. ಅದೇ ನನಗೆ ಪರಮ ಸಂತೋಷ. ನಾನು ಸಿದ್ಧನಾಗಿದ್ದೇನೆ ಮುನೀಂದ್ರ. ತಾವು ದಯಮಾಡಿ ಉಪದೇಶಿಸಬೇಕು.
आदित्यहृदयं पुण्यं आदित्यहृदयं पुण्यं सर्वशत्रुविनाशनं सर्वशत्रुविनाशनं रश्मिमन्तं समुद्यन्तं ಸೀತೆ ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ ಅಮರ ಗಾಧೆ ಧರಣಿ ಜಾತೆ साध्वे सीते सुचरिते सहन शक्ति पतिय भक्ति लोकमान्य वंदिते।